ಇಲ್ಲಾಂದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಸಪ್ತಮಿ, ಏನಮ್ಮ ಇದು? ಅಜ್ಜಿ, ನನಗೆ ಕ್ಷಮಿಸ್ಬಿಡಿ. ನನಗೆ ಈ ತರ ಜೀವನ ಮಾಡಕ್ಕಾಗಲ್ಲ. ತುಂಬಾ ತುಂಬಾ ಕಷ್ಟ ಆಗುತ್ತೆ. ತುಂಬಿದ ಕುಟುಂಬದಲ್ಲಿ ಇರ್ಬೇಕು ಅನ್ನೋದು ನನ್ನ ಕನಸು. ಅದನ್ನೆಲ್ಲ ಬಿಟ್ಟು ಬೇರೆ ಇರಬೇಕು ಅನ್ನೋದು ಅವ್ರ ನಿರ್ಧಾರ. ಯಾವುದು ಸರಿಯಾಗಿ ಹೊಂದಾಣಿಕೆ ಮಾಡಕ್ ಆಗ್ತಿಲ್ಲ ಅಜ್ಜಿ. ಇದ್ರ ಮೇಲೆ ನನ್ನನ್ನು ಏನು ಕೇಳಬೇಡಿ, ನಾನಿನ್ ಬರ್ತೀನಿ. ಸಪ್ತಮಿ, ಆತರ ಪಟ್ಟು ಯಾವ ನಿರ್ಧಾರನೂ ತಗೋಬೇಡಮ್ಮ. ಶ್ರೀಮಂತು ಬರ್ಲಿ, ಅವನಿಗೆ ನಾನು ಬುದ್ಧಿ ಹೇಳಿ ಸಮಾಧಾನ ಮಾಡ್ತೀನಿ. ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಮ್ಮ. ನಾವೆಲ್ಲ ಸೇರಿ ನಿನ್ನನ್ನ ಈ ತರ ಒಂದು ಕಷ್ಟದ ಸಿಕ್ಕಾಕ್ಸಿದೀವಿ ಅನ್ನೋ ವಿಷಯ ವೆಂಕಟುಗೆ ಏನಾದ್ರೂ ಗೊತ್ತಾದ್ರೆ ಅವನು ತುಂಬಾ ನೊಂದ್ಕೋತಾನಮ್ಮ. ಅವನ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಎಲ್ಲಾ ರೀತಿಯಲ್ಲೂ ಕಷ್ಟಪಡ್ತಾ ಇದ್ದೀನಿ. ಆದ್ರೆ ಯಾವುದು ಫಲ ಕೊಡ್ತಾ ಇಲ್ಲ ಅಷ್ಟೇ. ಈ ಕಷ್ಟ ಇಲ್ಲ ಒಂದ್ ಸ್ವಲ್ಪ ದಿನ ಅಮ್ಮ, ಮುಂದೆಲ್ಲ ಸರಿ ಹೋಗುತ್ತೆ. ನನ್ನ ಮಾತು ಕೇಳು ಸಪ್ತಮಿ. ಇಲ್ಲ ಮಾವ, ನಾನ್ ನಿರ್ಧಾರ ಮಾಡಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಬದುಕು ನಾನು ಅನ್ಕೊಂಡಾಗಿರಲ್ಲ ಅಂದ್ಮೇಲೆ ವಾದ ಮಾಡಿ ಸಮಾಧಾನ ಮಾಡಿ ಪ್ರಯೋಜನ ಇಲ್ಲ. ನನ್ಗೆ ಅವ್ರ ಜೊತೆ ಬಾಳ್ವೆ ಮಾಡಕ್ ಆಗಲ್ಲ. ನಾನು ಹೋಗ್ತೀನಿ. ಅದಕ್ಕೆ ನಮ್ನೆಲ್ಲ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರಿ ತಾನೆ. ಈಗ ನೋಡಿದ್ರೆ ನೀವೇ ಹೋಗ್ತಿದ್ದೀರಾ. ಇದು ಸರಿನಾ? ಅದಕ್ಕೆ ಈ ಮನೇಲಿ ಎಲ್ಲರೂ ಸಂತೋಷವಾಗಿರ್ತೀವಿ ಅಂತ ಅನ್ಕೊಂಡಿದ್ವಿ. ನೀವು ತಂದಿರೋ ನೆಮ್ಮದಿ ಸಂತೋಷನ ಈಗ ನೀವು ವಾಪಸ್ ತಗೊಂಡೋಗ್ತಾ ಇದ್ದೀರಾ. ಇದು ನ್ಯಾಯನ ಹೇಳಿ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬಿಡಿ ಅದಕ್ಕೆ, ಪ್ಲೀಸ್. ಅದಕ್ಕೆ ನಾನು ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತೀನಿ ಅದಕ್ಕೆ, ಪ್ಲೀಸ್ ಅದಕ್ಕೆ. ಎಲ್ರು ನನ್ನ ಕೇಳ್ಕೋಬೇಡಿ. ನೀವೆಲ್ಲರೂ ನನ್ನ ಕ್ಷಮಿಸ್ಬೇಡಿ. ನಾನು ಈ ಮನೇಲಿರಲ್ಲ. ಸಪ್ತಮಿ, ಅದಕ್ಕೆ ಮಾತು ಕೇಳಮ್ಮ. ಅದಕ್ಕೆ ಪ್ಲೀಸ್, ಅದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಡಿ. ಅದಕ್ಕೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಸಪ್ತಮಿ, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಮ್ಮ. ನನ್ನ ಮಾತು ಕೇಳಮ್ಮ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಮ್ಮ. ಸಪ್ತಮಿ, ಎಲ್ಲ ಸರಿ ಹೋಗುತ್ತಮ್ಮ, ದಯವಿಟ್ಟು ಹೋಗ್ಬೇಡ. ಅದಕ್ಕೆ ಪ್ಲೀಸ್, ಅದಕ್ಕೆ ಹೋಗ್ಬೇಡಿ. ಅದಕ್ಕೆ ಸಪ್ತಮಿ, ಹೋಗ್ಬೇಡಮ್ಮ. ಸಪ್ತಮಿ, ನೀನ್ ಈ ಮನೆ ಮಹಾಲಕ್ಷ್ಮಿ, ನೀನೇ ಹೋಗ್ಬಿಟ್ರೆ ಹೇಗಮ್ಮ? ಅದಕ್ಕೆ ನಮ್ ಜೊತೆಲೇ ಇರಿ ಅದಕ್ಕೆ, ಪ್ಲೀಸ್. ಅದಕ್ಕೆ ದಯವಿಟ್ಟು ಯಾರು ನನಗೆ ಫೋರ್ಸ್ ಮಾಡಬೇಡಿ. ಯಾರು ನನ್ನ ಹಿಂದೆನೂ ಬರಬೇಡಿ. ನೀವೆಲ್ಲರೂ ಈ ತರ ನಡ್ಕೊಂಡ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ನನ್ನ ಹಿಂದೆ ಯಾರು ಬರಬೇಡಿ. ನೀವೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಸಪ್ತಮಿ, ಅದಕ್ಕೆ